ಹಾಕಿದ್ರೆ ಇದೆಲ್ಲ ಖದೀಮರುಗಳದೊಂದು ಗುಂಪು, ಪಕ್ಷಾತೀತವಾದ ಗುಂಪು. ಇದು ಖದೀಮರುಗಳದೇ ಪಕ್ಷಾತೀತವಾದ ಗುಂಪು. ಅದಕ್ಕೆ ನಾಯಕ ನಮ್ಮ ಶಾಸಕ. ಇವರೆಲ್ಲ ಸೇರ್ಕೊಂಡು ಯಾರ್ಯಾರು ದುಡ್ಡು ಕಾಸು ಇರುವಂತವ್ರು ಇದ್ದಾರೋ, ದುಡ್ಡು ಕಾಸು ಇರೋರ್ನೆಲ್ಲರೂ ದುಡ್ಡಿಗೆ ಯಾವ್ಯಾವ ಒಂದು ಬಾಯಿ ಬಿಡ್ತಾನೆ ಅವ್ರಿಗೆಲ್ಲ ಬಿಸ್ಕೆಟ್ ಹಾಕು ಕರ್ಕೋ. ನೀನು ಈ ಕೆಲಸ ಮಾಡೋದೇನು ಬೇಕಿಲ್ಲ. ನಾವೀಗ ಇಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ಒಂದು ಒಮ್ಮತದ ನಿರ್ಣಯನ ನಿನ್ನೆ ಕೈಗೊಂಡಿದ್ದಾರೆ. ಇದೇ ರವಿಕುಮಾರು ಈ ತರಹದ ಪಕ್ಷದ್ರೋಹದ ಕೆಲಸ ಮಾಡಿರೋದಿಲ್ಲ. ಪಕ್ಷದ್ರೋಹಕ್ಕೂ ಮಾತೃದ್ರೋಹಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ನಿನಗೆ ಹಿಂಸೆ ಆಗ್ತಿದೆ, ಬೇಜಾರಾಗ್ತಿದೆ ಅಂದ್ರೆ ನೀನೇನು ಒಂದೇ ಪಕ್ಷದಲ್ಲೇ ಊಟ ಹೊಡ್ಕೊಂಡಿರ್ಬೇಕು ಅಂತೇನಿಲ್ಲ. ನಿನಗೆ ಬೇಜಾರಾಗುತ್ತೆ ಅಂದ್ರೆ ನೀನು ರಿಸೈನ್ ಮಾಡು, ನೀನು ಬೇರೆ ಪಕ್ಷಕ್ಕೆ ಹೋಗಿ ಸೇರ್ಕೋ. ಪಕ್ಷದಲ್ಲಿ ಎತ್ಕೊಂಡು ಇನ್ನೊಂದು ಪಕ್ಷದವ್ರ ಜೊತೆ ನೀನು ಕೈ ಜೋಡಿಸಿ ಮೋಸ ಮಾಡ್ತೀಯ ಅಂದ್ರೆ ಅದು ಆ ಪದನ ಉಪಯೋಗಿಸಬಾರ್ದು ಸಾರ್ವಜನಿಕವಾಗಿ ನಾವು ಅಷ್ಟೇ. ಮಾತೃದ್ರೋಹಕ್ಕಿಂತ ಕೆಟ್ಟದ್ದು ಒಂದು ಪಕ್ಷದಲ್ಲಿ ಇನ್ನೊಂದು ಪಕ್ಷದವ್ರ ಜೊತೆ ಕೈ ಜೋಡಿಸಿ ಅವಮಾನ ಮಾಡುವಂಥದ್ದು. ಸೊ ಹಾಗಾಗಿ ಈ ರವಿಕುಮಾರ್ ಅನ್ನುವಂತಹ ಒಬ್ಬ ವ್ಯಕ್ತಿಯನ್ನ ನಮ್ಮಿಂದ ಯಾರು ಅಭ್ಯರ್ಥಿ ಅಂತ ಹೇಳಿ ನಮ್ಮಿಂದ ಆಯ್ಕೆ ಆಗೋ ಥರದಲ್ಲಿ ಮಾಡಿಕೊಂಡು ನಂಬಿಸಿ ಆಯ್ಕೆ ಆಗೋ ಥರದಲ್ಲಿ ಮಾಡಿಕೊಂಡು ಈಗ ಜನತಾದಳದವ್ರ ಜೊತೆ ಸೇರಿ ವಿತ್ಡ್ರಾ ಮಾಡಿಕೊಂಡು ದುಡ್ಡುಗೋಸ್ಕರ, ಹಣದ ಆಸೆಗೋಸ್ಕರ ತನ್ನನ್ನು ಮಾಡ್ಕೊಂಡಿದ್ದಾನೋ ಆ ವ್ಯಕ್ತಿಯನ್ನ ಕಾಂಗ್ರೆಸ್ ಪಕ್ಷದಿಂದ ಸಂಪೂರ್ಣವಾಗಿ ಉಚ್ಚಾಟನೆ ಮಾಡಬೇಕು ಅನ್ನುವಂಥದ್ದೊಂದನ್ನು ತೀರ್ಮಾನ ತಗೊಂಡಿದ್ದೀವಿ ನಾವು ಬ್ಲಾಕ್ ಕಾಂಗ್ರೆಸ್ ಪಕ್ಷದಿಂದ.